ಗೌಡ್ರ ಆಕ್ಟಿವ್ ಮೆಂಬರ್ 1 ಕೊಟ್ರಿ, ಅವಾರ್ಡ್ 2 ಕೊಟ್ರಿ, ಈಗ ಇವ್ರು ಬಂದು ಡಾನ್ಸು ಮಾಡಿದ್ರ. ಹೌದು, ಆದರೆ ಈಗ ಆಕ್ಟಿವ್ ಮೆಂಬರ್ ಅವಾರ್ಡ್ 3ನೇ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತ ಶೈಲಜಾ ಸಂತೋಷ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಅನೌನ್ಸ್ ಮಾಡಿ ಅವಾರ್ಡ್ನ ಕೊಡಬೇಕು ಅಂತ ಕೇಳ್ಕೊತೀವಿ. ಆಕ್ಟಿವ್ ಮೆಂಬರ್ ಈ ಪ್ರಶಸ್ತಿಯನ್ನು ಶ್ರೀಮತಿ ಸುಮಂಗಲ ಚಂದ್ರಶೇಖರ್ ಹೊನ್ನಾವಡ್ಕರ್ ಅವರು ಗೆದ್ದುಕೊಂಡಿದ್ದಾರೆ. ಅಭಿನಂದನೆಗಳು. ಸುವರ್ಣ ಲೇಡೀಸ್ ಕ್ಲಬ್ ಗದಗ್ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ 2010-2011 ಉತ್ತಮ ಕ್ರಿಯಾಶೀಲ ಸದಸ್ಯೆ ಶ್ರೀಮತಿ ಸುಮಂಗಲಾ ಚಂದ್ರಶೇಖರ್ ಹೊನ್ನಾವಡ್ಕರ್, ನರಗಲ್ಲ ಗದಗ್. ಪತಿ ಶ್ರೀ ಚಂದ್ರಶೇಖರ ಹೊನ್ನಾವಡ್ಕರ್, ಅಡ್ವೈಸರ್. ಮಕ್ಕಳು ಪ್ರಮೋದ್ ಕುಮಾರ್ ಮತ್ತು ಕಾರ್ತಿಕ್. ವಿದ್ಯಾರ್ಥಿಗಳು ಇವರು 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2010-11 ಸುವರ್ಣ ಲೇಡೀಸ್ ಕ್ಲಬ್ ಉತ್ತಮ ಕ್ರಿಯಾಶೀಲ ಸದಸ್ಯರೆಂದು ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿ ಅಭಿನಂದಿಸುತ್ತದೆ. ನಮಗೆ ಬಹಳ ಸಂತೋಷವಾಯಿತು. ಲೇಡೀಸ್ ಕ್ಲಬ್ ಹೆಣ್ಣು ಮಕ್ಕಳಿಗೆ ಬಹಳ ಒಳ್ಳೆಯ ಒಂದು ಉತ್ತಮ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇನ್ನೂ ಲೇಡೀಸ್ ಕ್ಲಬ್ಬನ್ನು ಬೆಳೆಸಬೇಕಂತ ನಾವು ಅನ್ಕೊಂಡಿರ್ತೀವಿ. ಸುವರ್ಣ ಲೇಡೀಸ್ ಕ್ಲಬ್ ಆಕ್ಟಿವ್ ಮೆಂಬರ್ ಅವಾರ್ಡ್ 4 ನೀವು ಅನೌನ್ಸ್ ಮಾಡ್ಬೇಕಂತ ಕೇಳ್ಕೊತೀವ್ರಿ. ಈ ಅವಾರ್ಡನ್ನು ಗೆದ್ದಿದ್ದಾರೆ ಶ್ರೀಮತಿ ಪರಿಮಳ. ಸುವರ್ಣ ಲೇಡೀಸ್ ಕ್ಲಬ್ ಗದಗ್ ವಾರ್ಷಿಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ 2010-2011 ಉತ್ತಮ ಕ್ರಿಯಾಶೀಲ ಸದಸ್ಯೆ ಶ್ರೀಮತಿ ಪರಿಮಳ, ಹುಲಕೋಟಿ ಗದಗ್. ಪತಿ ಶ್ರೀ ದತ್ತಾತ್ರೇಯ ಬಾಲಕೃಷ್ಣ, ಕ್ಲರ್ಕ್. ಮಕ್ಕಳು ಕೀರ್ತಿ, ಸ್ಫೂರ್ತಿ ಮತ್ತು ಶ್ರೀಪತಿ. ವಿದ್ಯಾರ್ಥಿಗಳು ಇವರು 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2010-11 ಸುವರ್ಣ ಲೇಡೀಸ್ ಕ್ಲಬ್ ಉತ್ತಮ ಕ್ರಿಯಾಶೀಲ ಸದಸ್ಯರೆಂದು ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿ ಅಭಿನಂದಿಸುತ್ತದೆ. ತುಂಬ ಖುಷಿ ಅನಿಸ್ತಾ ಇದೆ. ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಎಲ್ಲರನ್ನೂ ಬೆಳೆಸಬೇಕು, ಹೆಣ್ಮಕ್ಳನ್ನ ಕ್ಲಬ್ ಮೆಂಬರ್ ಮಾಡಬೇಕು. ಶಿವನ 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 ಗೌಡ್ರ 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 ಏನ್ ಮಾಡಾತ್ತೀರಿ? ಕಾರ್ಯಕ್ರಮ ನಡೆಸಂದ್ರೆ ಇದೇನ್ ಮಾಡಿಸ್ಕೊಂಬರಾತ್ತೀರಿ? ಅದು ಗೊತ್ತು ಯಾಕ? ಭಜಂತ್ರಿ ಅಲ್ರಿ ಶಿವನ, ಇದನ್ನ ಯಾಕೆ ಬರ್ಸಕತ್ತೀರಿ? ಭಜಂತ್ರಿ ಅದು ಭಜಂತ್ರಿ ಅಂತ ಗೊತ್ತ್ರಿ, ನೀವ್ ಯಾಕೆ ಬರ್ಸಾತ್ತೀರಿ ಹೇಳ್ರಿ? ರವಿ ಭಜಂತ್ರಿ. ರವಿ ಭಜಂತ್ರಿ ಅವರ ಇಲ್ಲಿ ಬಂದಾರ? ಹೌದು, ರವಿ ಭಜಂತ್ರಿ ಅವರು ಇಲ್ಲಿ ಬಂದು ಈಗ ಇಲ್ಲಿ ಮಂದಿಗೆ ನಗಿಸಿ ಉರುಳಾಡಿಸಿ ಚೇರೆಲ್ಲ ಬಿದ್ದೋಗಂಗೆ ನಗಿಸ್ತಾರೆ. ಕರೆನುನಾ? ಹೌದ್ರಿ, ಕರೆ ಹೇಳಕತ್ತೀರಲ್ಲ? ಹೌದ್ರಿ. ಜಲ್ದಿನ ಕರೀರಲ್ಲ. ಜನವರಿ ಎಂಬ ಹೊಸ ಜೀವನದೊಳಗ, ಫೆಬ್ರವರಿ ಎಂಬ ಹೊಸ ಪ್ರೇಮದೊಳಗ, ಮಾರ್ಚಿನ ಮಾತಿನ ಮಂಟಪದೊಳಗ, ಏಪ್ರಿಲ್ನ ಏಕತೆ ಒಳಗೆ, ಮೇ ತಿಂಗಳ ಮೇರು ಬಿಸಿಲಿನೊಳಗೆ, ಜೂನ್ ತಿಂಗಳ ಮಳೆಯಲ್ಲಿ ಜೊತೆಯಲ್ಲಿ, ಜುಲೈ ತಿಂಗಳ ಜೀವನದ ಜೋಕಾಲಿಯಲ್ಲಿ, ಸೆಪ್ಟೆಂಬರ್ ತಿಂಗಳ ಸಕ್ಕರೆಯಲ್ಲಿ, ಅಕ್ಟೋಬರ್ ತಿಂಗಳ ಅಕ್ಕರೆಯಲ್ಲಿ, ನವೆಂಬರ್ ತಿಂಗಳ ನಗುನಗುತ್ತಾ ನಲಿಯಲ್ಲಿ, ಡಿಸೆಂಬರ್ ತಿಂಗಳ ಕೊನೆ ವರ್ಷ ದಾಟಿ ಇದೀಗ ಬಂದಿದ್ದೇವೆ ಜನವರಿಯ ಹೊಸ ಜೀವನದ ಹರ್ಷದಲ್ಲಿ. ಮೊದಲೇ 2 ಆಕ್ಟಿವ್ ಮೆಂಬರ್ಗೆ ಅವಾರ್ಡ್ ಕೊಟ್ಟು ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಶಶಿ ಡಿಟರ್ಜೆಂಟ್ ಕೇಕನ್ನು ಕೊಟ್ಟರು. ಆ ನಂತರ ಬಂದವ್ರಿಗೆ ಯಾಕೆ ಕೊಡಲಿಲ್ಲ ಅನ್ನೋದು ಡೌಟು. ಯಾಕಂದ್ರೆ ಮೊದಲು ತೊಂದು ಗಂಡಸರು ಅಬ್ಜೆಕ್ಷನ್ ಯಾಕತ್ರು, ಸೋಪ್ ನಮ್ಗೆ ಕೊಟ್ಟಾರಂದ್ರೆ ನಮ್ಮ ಮನ್ಯಾಗ ಒಗೆಸಾಕ ಹಚ್ಚಿರಿ ನಾವೇನು ಮಾಡೋಣ ಅಂತ ಹೇಳಿ. ಅದಕ್ಕೆ ಅವ್ರು ವಾಪಸ್ ಕೊಟ್ಟಿರ್ಬೋದು ಅಂತ ನನಗನ್ಸ್ಲಿಕ್ಕತ್ತದೆ. ಸುವರ್ಣ ವಾಹಿನಿಯ ಕೊಡುಗೆಯನ್ನು ನಾವು ಮನಸಾರ ನೆನೆಬೇಕು. ಮುತ್ತಿನಂತಹ ಮಾತು, ಇದು ಹಾಸ್ಯ ದಿಗ್ಗಜರ ಚಾವಡಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆರಂಭಿಸಿ ಅದರಲ್ಲಿ ನನಗೂ, ಬಸವರಾಜ ಮಹಾಮಣಿಗೂ, ಅನಿಲ್ ವೈದ್ಯರಿಗೂ, ಕುಲಕರ್ಣಿಯವರಿಗೂ, ಜೊತೆಗೆ ಕವಿತಾ ಕಾಶ್ಯಪ್ ಅಕ್ಕನವರಿಗೂ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾಡಿನಾದ್ಯಂತ ಪ್ರಚಾರ ಕೊಟ್ಟು ನಮ್ಮನ್ನು ಬೆಳೆಸಿರ್ತಕ್ಕಂಥ ಶ್ರೇಯಸ್ಸು ವೈದ್ಯ ದೇಸಾಯಿ ಮತ್ತು ಸುವರ್ಣ ವಾಹಿನಿಯ ಎಲ್ಲ ಸದಸ್ಯರಿಗೂ ಸಲ್ತದ. ನನ್ನ ಮಾತನ್ನು ಸ್ವಲ್ಪ ತಾವು ಕೇಳಬೇಕು. ಕೇಳಿ
ಆ ನಗುಯ ಮಾತೊಳಗೆ ಅರ್ಥ ಏನವ್ರ ತಮಗೆ ಅರ್ಥ ಆತಪ್ಪ ಅಂತಂದ್ರೆ ದಯವಿಟ್ಟು ಚಪ್ಪಾಳೆ ತಟ್ಟಿ ನಗಬೇಕು. ಅರ್ಥ ಆಗದಿದ್ದಾಗ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ಟಿ ನಗಬೇಕು. ತಾವೆಲ್ಲ ಎಚ್ಚರ ಅದಿರಿ, ನನ್ನ ಕಡೆ ನೋಡಾಕತ್ತೀರಿ ಅಂತೇಳಿ ಸ್ವಲ್ಪ ಗ್ಯಾರಂಟಿ ಕೊಡ್ಬೋದಾ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ? ಅಕ್ಕ ಕವಿತಾ ಕಾಶ್ಯಪ್ನವರು ನನಗೊಂದು ಬರಾಕಿ ಹೇಳಿರು, ರವಿ ಬರೋದು ಬರ್ತೀಯಪ್ಪ, ಬರ್ಬೇಕಾರ ನಿನ್ನ ಹೆಂಡ್ತಿನ ಕರ್ಕೊಂಬಾ, ಆಕಿನೂ ನಮ್ಮ ಲೇಡೀಸ್ ಕ್ಲಬ್ನಾಗ ಮೆಂಬರ್ ಮಾಡಿರಾತು ಅಂತ ಹೇಳಿ. ಆಯ್ತಕ್ಕ ಕರ್ಕೊಂಬರ್ತೀನಿ ಅಂಥೇಳಿ ನಾನು ಹೆಂಡ್ತಿನ ಕರ್ಕೊಂಡು ಹೋಗಿ ಮೆಂಬರ್ಶಿಪ್ ಮಾಡಿದೆ. ತಮ್ಮ ಹೆಂಗಾದ್ರು ಮಂದಿ, ನಮ್ಮದೊಂದು ಕಾರ್ಯಕ್ರಮ ಐತಿ, ಅದಕ್ಕೆ ನೋಡ್ಕೊಂಡು ಹೋಗಿ ಅಂತ ಕುಂದ್ರಿಸಿರು. ಕುಂದ್ರಿಸಿದ ನಂತರ ಅವರೆಲ್ಲ ಮೆಂಬರ್ ಸೇರಿ ಅವತ್ತೊಂದು ಚರ್ಚಾ ಸ್ಪರ್ಧೆ, ಏನಪ್ಪ ಅಂತಂದ್ರೆ ಭಾಷಣ ಸ್ಪರ್ಧೆ, ಏನಪ್ಪ ಅಂತಂದ್ರೆ ವರದಕ್ಷಿಣೆಯನ್ನು ನಾವು ವಿರೋಧಿಸಲೇಬೇಕು ಅಂಥೇಳಿ. ಮಗಳಿಗೆ ನಾನು ಕುಂತಿದ್ದೆ, ಒಬ್ಬ ಶುರು ಮಾಡಿರು ಏನಂತೇಳಿ, ಗಂಡಸ್ರಿಗೆ ನಾವು ಚೀಮಾರಿ ಹಾಕಬೇಕು. ಇಂಥ ಗಂಡಸರು ಹೆಣ್ಣಿನ ಕುಲವನ್ನು ನಾಶಪಡಿಸಾಕತ್ತಾರ. ಇಂಥ ಗಂಡಸರು ಇದರಿಂದಲೇ ಇವತ್ತೆಲ್ಲ ವರದಕ್ಷಿಣೆ ಸಮಸ್ಯೆ ಎಲ್ಲ ಹೆಚ್ಚಾಗಿ ನಮ್ಮಂಥ ಗೃಹಿಣಿಯರು ಹಾಳಾಕತ್ತಾರ. ಇಂಥ ಗಂಡಸರಿಗೆ ನಮ್ಮ ಮಗಳಿಗೆ ನನ್ನ ಹೆಂಡ್ತಿಗೆ ಹೇಳಿಲೇ ಬೈಯಾಕತ್ತಾರ, ಸ್ವಲ್ಪ ಹೇಳು ಅಂದೆ. ಆಕೆ ನಾನು ಹೆಂಡ್ತಿ ಹೇಳು ರೀ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀನಿ, ಅವ್ರು ಬೈಯಾಕತ್ತಿದ್ದು ಗಂಡಸರಿಗೆ. ಮತ್ತು ನಾನು ಏನು ಮಾಡೋದು ಗೊತ್ತಾಗಲ್ಲ ನನಗೆ. ದೊಡ್ಡ ಗೀಜ ಅನ್ನಕತ್ತೆ ಸುಮ್ಮನೆ ಬಾಯಾಗ ಮುಚ್ಕೊಂಡು ಕುಂತ್ಯ, ಮತ್ತೆ ಅನ್ನಕತ್ತಗಳೇ ಮಂದನ ಭಾಳ ಆತ್ರಿ ಅಕ್ಕ. ಬೈಯಾಕೆ ಹೋಗ್ಬೇಡ್ರಿ ನೀವು, ಎಲ್ಲರೂ ಬೈತಾರಂತ ನನಗೆ ಬೈಯಾಕೆ ಹೋಗ್ಬೇಡ್ರಿ ನೀವು. ಯಾಕಪ್ಪ ಅಂದ್ರೆ ನೋಡ್ರಿ, ಈಕಿನ್ನ ನಾನು ಒಂದು ಪೈಸಾ ವರದಕ್ಷಿಣೆ ಇಲ್ದ ಮದುವೆ ಆಗೀನಿ ಅಂದೆ. ಆಕೆ ಅಂದ್ಲು, ತಮ್ಮ ನಿನ್ನಂಥ ಮಕ್ಕಕ್ಕೆ ಅಂತ ಕನ್ಯಾ ಕೊಟ್ಟಿದ್ದು ದೊಡ್ಡದು. ಹಿಂಗೆ ಹೋದಲ್ಲ ಬಂದಲ್ಲ ವಾಕ್ಯ ಮತ್ತೆ ತೆಗ್ದಿರ್ತಾರೆ. ಅದ್ರಾಗ ನಾನು ಹೆಂಡ್ತಂತ ಭಾಳ ಎಕ್ಸ್ಪರ್ಟ್. ಮೊನ್ನೆ ನಮ್ಮ ಮಗ ಭಾಳ ಹಾಕತ್ತಿದ್ದೆ, ಮಂಗ್ಯನ ಮಗ ಹತ್ತಬೇಕು ಅಂತ ಹೇಳಿ. ಅದಾದ್ರೆ ಕಡಿತೈತಪ್ಪ ಅಂತೇಳಿ ನಾನು ಅವನನ್ನು ಹೆಗಲ ಮ್ಯಾಗ ಕುಣಿಸ್ಕೊಂಡು ಆಡ್ದಾಕತ್ತಿದ್ದೆ. ನನ್ನ ಮಗ ಭಾಳಷ್ಟು ಹಾಳಾಕತ್ತ, ಒಳಗಿರ್ತ ನನ್ನ ಹೆಂಡ್ತಿ ಬಂದ್ಲು, ರೀ ಅವ ಯಾಕೆ ಹಾಕತ್ತಾನ ಅಂತ ಹೇಳಿ. ನಾ ಹೇಳಿದೆ, ನೋಡು ನಿನ್ನ ಮಗ ಮಂಗ್ಯ ಹತ್ತಬೇಕು ಅಂತ ಅದಕ್ಕೆ ಅಳಾಕ್ ಹತ್ಯಾನ ಅಂದೆ. ನನ್ನ ಹೆಂಡ್ತಿ ನನ್ನ ಮಗ ಬೈಲಿ, ಏಯ್ ಮಂಗ್ಯನ ಮಗ ಹತ್ಬೇಕಂತ, ಮಂಗ್ಯನ ಮಗ ಈಗ ನಿಮ್ಮ ಅಪ್ಪನ ಮ್ಯಾಗ ಹತ್ತಿ ಇಲ್ಲ, ಇನ್ನಂಥ ಮಂಗ್ಯ ಬೇಕು ನಿನಗಂತಾಳಕ್ಕೆ. ಆಕೆ ನಾನು ಮಂಗ್ಯನ ಮಾಡಿಬಿಟ್ಟಾಡ್ರಿಕೆ. ಇಂಥ ವಿಚಿತ್ರ ನೋಡ್ರಿ. ಇವೆಲ್ಲ ಏನೋ ಹಬ್ಬ ಹರಿದಿನಗಳು ಬರಲಿ, ಎಲ್ಲಾನು ಬರೀ ಹೆಣ್ಣು ಮಕ್ಕಳಿಗೆ ಅದಾವ್ರಿ. ನಮಗೆ ವರ್ಷದ ಕೊನೆ ಉಳಿದು ಬರೀ ಒಂದು ಹಬ್ಬ, ಅದು ಹುಳಿ ಹುಣಿ. ಅವತ್ತದು ಚಂದಂಗೆ ಆಚರಣೆ ಮಾಡೋಕ್ಕಾಗಿ ಲಬ್ ಹೊಯ್ಕೊಂಡು ಆಚರಣೆ ಮಾಡ್ಬೇಕಾಗತ್ತೆ. ಅದು ಯಾವುದೋ ಅಕ್ಷಯ ತೃತೀಯ ಅಂತಾರೆ, ಅಕ್ಷಯ ತೃತೀಯ. ಅದೇನು ಭ್ರಮೆ ಹುಡ್ಸ್ಯಾರೋ ಗೊತ್ತೇ ಇಲ್ಲ. ಅವತ್ತೇನೋ ತೊಂದ್ರು ಡಬಲ್. ಅವತ್ತು ನನಗೆ ತಲೆ ಬೋಳ್ಸ್ಕೊಬೇಕು ಅನ್ಸಾಕತ್ತೆ. ಯಾಕಂತ ತಲೆಯನ್ನು ಕೂದಲು ಒಂದೊಂದು ಉದ್ರಾಕತ್ತಾವು, ಮುಂದಿನ ವರ್ಷ ಡಬಲ್ ಆದ್ರಾವಲ್ಲಕ ಅಂಥೇಳಿ. ಅವತ್ತು ತಲೆ ಬೋಳ್ಸ್ಕೊಂಬರ್ತೀನಿ ಅಂತೇಳಿ ಹೊಂಟಿದ್ದೆ. ಹೋಗಕ್ಕೆ ನಾನು ಹೇಳಿವ್ರಿ ಸ್ವಲ್ಪ ನಿಲ್ರಿ ಅಂದ್ಲು. ಯಾಕೆ ಇವತ್ತು ಅಕ್ಷಯ ತೃತೀಯ ಐತಿ, ಇದ್ರಿ ಏನಾಯ್ತು ಅಂದೆ. ಏನಿಲ್ಲ, ಇವತ್ತೇನೋ ತೊಂದ್ರೆ ಡಬಲ್ ಆಗ್ತದಂತ, ಅದಕ್ಕೆ ನಾ ಪ್ಯಾಟಿಗೆ ಹೋಗಿ ಬರ್ತೀನಿ ಅಂದ್ಲು. ಏನೋ ತೊಂದ್ರೆ ಡಬಲ್ ಆಕತಿ, ಅದೇ ಹಂಗೆ ಅಂದೆ. ಏನಿಲ್ರಿ, ಇವತ್ತು ನಾವು 5 ತೊಲಿ ಬಂಗಾರ ತೊಗೊಂಡಿಪ್ಪ ಅಂತಂದ್ರೆ ಮುಂದಿನ ವರ್ಷಗದು ಡಬಲ್ ಆಕತಿ. ಇವತ್ತೇನಾದ್ರು ರೇಷ್ಮೆ ಸೀರೆ ತೊಗೊಂಡಿಪ್ಪ ಅಂತಂದ್ರೆ ಅದು ಮುಂದಿನ ವರ್ಷಗದು ಡಬಲ್ ಆಕತಿ. ಇವತ್ತೇನಾದ್ರು ಬೆಳ್ಳಿ ಸರಿಗೆ ತೊಗೊಂಡಿಪ್ಪ ಅಂತಂದ್ರೆ ಮುಂದಿನ ವರ್ಷಗದು ಡಬಲ್ ಆಕತಿ ಅನ್ನೋಕೆ ನಾ ಹೇಳಿದೆ. ಮೊದಲೇ ಹೇಳಬೇಕಿಲ್ಲ ಮಾರಾಳ, ನನ್ನ ಮದುವೆ ಇವತ್ತು ಇಟ್ಕೊತಿದ್ದೆ. ಯಾಕಂದ್ರೆ ಮುಂದಿನ ವರ್ಷವಾಗದು ಅಂತ ನನ್ನ ಮನ್ಯಾಗ ಕುಂತ್ರಿಸ್ಕೊಂಡು ಹೋದ್ರಿ. ಹೋದ್ಲು 1 ತಾಸು ಹೋದ್ಲು, 2 ತಾಸು ಹೋದ್ಲು, 3 ತಾಸಿಗೆ ಅಗದಿ ಕೈಯ ಕ್ಯಾರಿ ಭಾಗ ಆದ 5 ಹಿಡ್ಕೊಂಡು ಬಂದ್ಲು. ಓಶಪ್ಪ ಇವತ್ತೆಲ್ಲ ಖರೀದಿ ಆಯ್ತು ನೋಡ್ರಿ ಅಂತಂದ್ಲು. ಆಯ್ತಾ ತಣ್ಣಗಾತ ಬಿಡು ಅಂತಂದೆ. ಅಲ್ರಿ ಮತ್ತು ನಾನು ಎಲ್ಲ ಸೇರಿ ಒಟ್ಟು 1,10,000 ರೂಪಾಯಿ ಸಾಮಾನೆಲ್ಲ ಖರೀದಿ ಮಾಡಿ ಬಂದೀನಿ, ತೋರಿ ನಿಮ್ಮ ATM ಕಾರ್ಡು. ಅಲ್ರಿ ಮತ್ತು ಅಂದಾಗ ನೀವು ತಲೆ ಬೋಡ್ಸ್ಕೊಂಡು ಬರಕ್ಕೆ ಹೋಗ್ಕೇನಂದಿದ್ರಿ, ಹೋಗಿ ಬರ್ರಿ ಅಂದ್ಲು. ನಾ ಹೇಳಿದೆ ಇನ್ನು ಹೋಗಂಗಿಲ್ಲ ಅಂದೆ. ಅಲ್ರಿ ಮತ್ತೆ ತಲೆ ಬೋಳ್ಸ್ಕೊಂಬರ್ತೀನಿ ಅಂದ್ರೆ ಹೋಗಿ ಬರ್ರಿ ಅಲ್ಲ. ಅಲ್ಲಿ ಹೇಳ ಅಲ್ಲ, ಇನ್ಯಾಕೆ ನಾ ಹೋಗ್ಲಿ ಅಂದೆ. ಯಾಕಂದ್ರೆ ಏನು ಗೊತ್ತಿಲ್ದಂಗೆ 1,10,000 ರೂಪಾಯಿ ನುಣ್ಣಗೆ ತಲೆ ಬೋಳ್ಸಿ, ಈಗ ನಿನ್ನ ಮುಂದೆ ನಿನಕ್ಕಿಂತ ಚಂದ ಬೋಳ್ಸಿದ ನಾವು ಅಂತ. ನೋಡ್ರಿ ಏನೆಲ್ಲ ಹಬ್ಬ ಹರಿದಿನಗಳು ಬರೀ ಹೆಣ್ಮಕ್ಳಿಗೆ ಅದಾವ್ರಿ. ಶ್ರಾವಣ ಶುರು ಆತಪ್ಪ, ಹಬ್ಬಗಳು ಶುರುವ ಏನು, ಪಂಚಮಿ, ಗೊಳ್ಳವ, ಶುಕ್ರಗೌರಿ, ಮಂಗಳಗೌರಿ, ವರ್ಷಂಕ್ರಿ, ಬನಶಂಕ್ರಿ, ದಸರಾ, ದೀಪಾವಳಿ, ಪಾಡ್ಯ, ತುಳಸಿ ಲಗ್ನ, ಸಂಕ್ರಮಣ, ಎಲ್ಲ ಹಬ್ಬಗಳಿಗೆ ನಿಮ್ಮಂಥ ದುಡಿದ ಗಂಡಸರು ಇಲ್ಲಿ ಕೆಲವರು ಅದಾರ ಇಲ್ರಪ್ಪ, ಅದಾರ ನಮ್ಮ ಇವರಂಥ ಕೆಲವು ಗಂಡಸರು. ಅಂದರೆ ಎಲ್ಲ ಗಂಡಸರು ದುಡಿದ ರೊಕ್ಕ ಇವ್ರ ಹಬ್ಬದ ಸಲುವಾಗಿ ರೊಕ್ಕ ಖರ್ಚು ಮಾಡಿ ಇವ್ರ ಹಬ್ಬದ ಸಲುವಾಗಿ ಬಟ್ಟಿ ಕೊಡಿಸಿ ಇನ್ನೇನು ಕಿಸೆ ಖಾಲಿ ಆಗಿರ್ತೈತಿ. ಮಾರ್ಚ್ದಾಗ ಹೋಳಿನೂ ಬರ್ತೈತಿ. ಖರ್ಚು ಮಾಡೋಣ ಕಿಸೆದ ರೊಕ್ಕ ಇರಂಗಿಲ್ಲ, ಹಾಕೋಬೇಕಪ್ಪ ಅಂದ್ರೆ ಹೊಸ ಬಟ್ಟಿನೂ ಇರಂಗಿಲ್ಲ.
ಇದೇನ ಪರಿಸ್ಥಿತಿ ಬಂತ್ರಲೇ ಅಪ್ಪ ಅಂಥೇಳಿ ಹೋಳಿ ಹುಣ್ಣಿಯೋ ದೋಸ್ ನಮ್ಮ ಹಂಗೆ ನಾವು ಹರ್ಕೊಂಡು ಲಾಭ 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 ಹೊಯ್ಕೊಳ್ಳೋ ಪರಿಸ್ಥಿತಿ ನೋಡ್ರಿ. ಇಲ್ಲಿ ಭಾಳ ಗಂಡಸರು ಶೋಷಣೆ ನಡೀತದ. ಇದ್ರಾಗ ಅಷ್ಟ ಅಲ್ಲ, ಈ ಕುಬಸದ ಕಾರ್ಯದಾಗಲಿ ಇವತ್ತು ಮಂಗಳ ಕಾರ್ಯದಾಗಲಿ ಬಂದು ಹೆಣ್ಮಕ್ಳಿಗೆ ಸೀರೆ ಮಾಡಿನೇ, ಜಂಪರ್ ಮಾಡಿನೇ, ಕುಬಸ ಮಾಡಿನೇ ಎಲ್ಲ ಮಾಡ್ತಾರೆ. ಆದ್ರೆ ಮಗ್ಗಲಿಗೆ ನಾವು ಗಂಡ ಜೋಗಪ್ಪನಗತ ಕುಂದಿರ್ತೀವಿ, ನಮಗೇನೇನಿಲ್ಲ. ಅಟ್ಲೀಸ್ಟ್ ನಮಗೊಂದು ಅಂಗಿ, ಅಟ್ಲೀಸ್ಟ್ ನಮಗೊಂದು ಲುಂಗಿ, ಅಟ್ಲೀಸ್ಟ್ ಬ್ಯಾಡ್ಬೇಡ್ರಿ, ಸುಮ್ಮ ಕೇಳೋದು ಬೇಡ ಅಂತ. ಇಂಥ ಒಂದು ಪ್ರಸಂಗದೊಳಗೆ ಏನಾಗ್ಬಿಡ್ತಪ್ಪ ಅಂತಂದ್ರೆ ಈ ಉತ್ತರ ಕರ್ನಾಟಕದ ಭಾಷಾ ವೈಶಿಷ್ಟ್ಯದ ಭಾಳ ಚಂದದ. ಅದಕ್ಕೆ ಈ ಉತ್ತರ ಕರ್ನಾಟಕ ಭಾಷಾ ವೈಶಿಷ್ಟ್ಯತೆ ಬೆರಗಾಗಿ ನಮ್ಮ ಸುವರ್ಣ ಚಾನಲ್ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಒಂದು ಹೊಸ ಸುದ್ದಿಯ ಕಾರ್ಯಕ್ರಮ ಮಾಡಿದ. ಅದಕ್ಕೆ ಬಹಳಷ್ಟು ಧನ್ಯವಾದಗಳನ್ನು ಚಪ್ಪಾಳೆ ತೊಟ್ಟೋದ್ರ ಮುಖವಾಗಿ ನಾವು ಅಭಿನಂದಿಸಬೇಕು. ಈ ಉತ್ತರ ಕರ್ನಾಟಕದ ಭಾಷೆದಾಗ ಭಾಳ ಚಂದ ಅದ. ಈ ಕಡೆ ನಾವು ಸ್ನಾನ ಮಾಡೋದಂತೀವಿ, ಜಳಕ ಮಾಡೋದಂತೀವಿ, ಮೈ ತೊಳ್ಕೊಳ್ಳೋದಂತೀವಿ, ಹುಡುಗರ ಭಾಷೆದಾಗ ಬುಡುಬುಡಿಸೆ ಮಾಡೋದಂತೀವಿ. ಈ ಕಡೆ ಬೀದರ್ ಮತ್ತು ಬಾಲ್ಕಿ ಸೈಡ್ ಏನಂತಾರಪ್ಪ ಅಂದ್ರೆ ಹೊಯ್ಕೊಳ್ಳೋದಂತಾರೆ, ಹೊಯ್ಕೊಳ್ಳೋದು. ಆ ಕಡೆ ಹೊಯ್ಕೊಳ್ಳೋದಂದ್ರೆ ಸ್ನಾನ ಮಾಡೋದು, ಈ ಕಡೆ ಹೊಯ್ಕೊಳ್ಳೋದಂದ್ರೆ ಎರಡು ಟೈಮ್ ಅರ್ಥ ಆಕತ್ತೆ. ಈ ಕಡೆ ನಾವು ಯಾರು ಸತ್ತಾಗ ಇಲ್ಲಿಗೊಂದು ಹೋಳಿಯನ್ನು ಹೊಯ್ಕೊಂತೀವಿ. ಹಿಂಗಿರಬೇಕಾದ್ರೆ ದೂರದ ಬೀದರ್ ಹತ್ರ ಬಾಲ್ಕಿಯಲ್ಲಿ ಈ ಶಬ್ದವನ್ನು ಆಡ್ತಕ್ಕಂಥ ಜನ ಹೊಯ್ಕೊಳ್ಳೋದಂದ್ರೆ ಅಲ್ಲಿ ಸ್ನಾನ ಮಾಡೋದು. ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥ ನನ್ನ ಗೆಳೆಯ ಲಗ್ನಕ್ಕೆ ಪತ್ರ ಬರ್ದ, ಏನಂತೇಳಿ, ಭಜಂತ್ರಿ ಜೂನ್ 2 ನನ್ನ ಮ್ಯಾರೇಜ್ ಐತಿ, ನೀ ಫಸ್ಟ್ ನೈಟಿಗೆ ತಪ್ಪಿಸಲ್ದ ಬರಬೇಕು ಅಂತ ಹೇಳಿ. ತಪ್ಪು ತಿಳ್ಕೊಬೇಡ್ರಿ. ಏನು ಅನ್ಬೇಕಾಗಿತ್ತಪ್ಪ ಅಂತಂದ್ರೆ ಜೂನ್ 2 ನನ್ನ ಮದುವೆ ಐತಿ, ನೀವು 1 ರಾತ್ರಿ ಬಾ ಅನ್ನೋದು ಪುಣ್ಯ ಫಸ್ಟ್ ನೈಟಿಗೆ ಬಾ ಅಂದಿದ್ದಾವ. ನಾವು ಇದಕ್ಕಿಂತ ಒಂದು ಅಡ್ವಾನ್ಸ್ 4-5 ದಿನ ಹೋದೆ. ನೋಡ್ರಿ, ಇಲ್ಲಿ ಅರ್ಧ ಮನೆಗೆ ಹೋದ ತಕ್ಷಣ ತುಂಬಿಚಾರಿ ನೀರು ಕೊಡ್ತಾರ, ಪಾನ್ಕಾಯಿ ಕೊಡ್ತಾರ, ಫಳಾರ ನಾಷ್ಟ ಮಾಡಿಸ್ತಾರ. ಆ ಕಡೆ ಏನು ಪದ್ಧತಿ ಐತಪ್ಪ ಅಂತಂದ್ರೆ ಮನೆಗೆ ಬಂದವ್ರಿಗೆ ಜಳಕ ಮಾಡಿಸ್ತಾರ. ಜಳಕ ಮಾಡ್ರಿ ಅನ್ನೋದಕ್ಕೆ ಹೊಯ್ಕೋರಿ ಅಂತಾರ. ಈ ಶಬ್ದ ನನಗೆ ಗೊತ್ತೇ ಇಲ್ಲ. ನಾ ಮಠ ಮಧ್ಯಾಹ್ನ ಬಿಸಲಾಗ ಅಂದ್ರ ಹಾಕಿದ್ರು, ಮನೆ ಮುಂದೆ ಶಾಮ್ಯಾನ ಹಾಕಿದ್ರು. ಆ ಒಂದು ನನ್ನ ಗೆಳೆಯನ ಮನೆಯ ಮುಂದೆ ನಿಂತ್ಕೊಂಡು ಒಳಗಿರ್ತಕ್ಕಂಥ ನನ್ನ ಗೆಳೆಯನ ಆತ್ಮೀಯವಾಗಿ ಕರೆದೆ, ರಮೇಶ ಅಂದೆ. ಒಳಗಿರ್ತಕ್ಕ ನನ್ನ ಗೆಳೆಯ ಆತ್ಮೀಯವಾಗಿ ಬಂದು ಅಪ್ಕೊಂಡ ಬಂದು ನಾನು ಕೇಳಿದೆ, ಭಜಂತ್ರಿ ಈಗ ಬಂದೆ, ಭಾಳ ಚಲೋ ಆಯ್ತು, ಬಾ ಬಿಸಿಲು ಭಾಳ ಐತಿ, ಒಳಗೆ ಹೊಯ್ಕೊಂತೀವೋ ಏನು ಹೊರಗೆ ಹೊಯ್ಕೊಂತೀವೋ ಅಂದ. ನನ್ನದು ಡ್ಯಾಬ್ ಅಂತು. ನಾನು ನೋಡ್ರಿ ಮದುವೆಗೆ ಬಂದೀನಿ, ಯಾರು ಸತ್ತಾರ ಏನೋ ಅಂತೇಳಿ. ಒಳಗೆ ನೋಡಿ ಹೆಣ್ಮಕ್ಳು ಭಾಳ ಇದ್ರು. ಇನ್ನು ಇವ್ರು 3 ಹೊಯ್ಕೊಂಡು ರಸ ಯಾಕತ್ತಂತೇಳಿ ನಾನು ಹೊರಗೆ ಹೊಯ್ಕೊಂತೀನಪ್ಪ ಅಂದೆ. ಅವ ಬಿಡಲಿಲ್ಲ. ಹೊರಗೆ ಹೊಯ್ಕೊಂತೆ, ಕೊಬ್ಬರಿ ಎಣ್ಣೆ ಕೊಡ್ಲೇನ ಅಂದವ. ಏನು ಡೈರೆಕ್ಟ್ ಕೇಳ್ತಾನೆ ಅಂದೆ. ನಾ ಹೇಳಿಲ್ಲಪ್ಪ, ನಾ ಹಂಗೆ ಹೊಯ್ಕೊಂತೇನೆ ಅಂದೆ. ಅವ ಬಿಳಿಲ್ರಿ, ಹಂಗೇನು ಹೊಯ್ಕೊಂತಲೇ, ಬಿಸಿಲು ಭಾಳ ಐತಿ, ಕೊಬ್ಬರಿ ಎಣ್ಣೆ ಕೊಡ್ತೀನಿ, ಸಾಬೂನು ಕೊಡ್ತೀನಿ, ಎರಡು ಚಂದ ಹಚ್ಕೊಂಡು ಹೊಯ್ಕೊ ಅಂದ. ಈ ಕೊಬ್ಬರಿ ಎಣ್ಣೆ ಓಕೆ, ಈ ಸಾಬೂನು ಯಾಕೆ ಅಂದೆ ನಾನು. ಅಂದುಗಳೆಲ್ಲ ಹುಡುಗ ಮೊಳಗಿನ ಚಂಬ ಚರಿಗೆ ಬಕೆಟ್ ಹಿಡ್ಕೊಂಡು ನಡ್ಕೊಂಡ್ರೆ ಬಂದ. ಮತ್ತು ನನ್ನ ಕೇಳಿದ, ಮಾಮ ಇಲ್ಲೇ ಮನೆ ಮುಂದೆ ಹೊಯ್ಕೊಂತೀವ, ಏನು ತೋಟದಾಗ ಬಾವಿ ಅಲ್ಲಿ ಹೊಯ್ಕೊಂತೀವ ಅಂದ. ಭಾಳ ಚಲೋ ಆತ್ ನಡಿ ಮಗನ, ಅಲ್ಲೇ ಹೊಯ್ಕೊಂತಾನೆ ಇಂದ್ಯಾ. ಅಲ್ಲಿ ತೋಟದಾಗ ಹೊಯ್ಕೊಂಡು ಸುಮ್ಬಿಡವಲ್ಲ. ಮತ್ತು ನನ್ನ ಕೇಳಾಕತ್ತಾನ, ಮಾಮ ಬಾವಿ ಕಟ್ಟೆ ಮೇಲೆ ಕುಂತು ಹೊಯ್ಕೊಂತೀವ ಏನು. ನಾ ಹೇಳಿನಿ, ಬಾವಿ ಕಟ್ಟೆ ಮೇಲೆ ಕುಂತು ಹೊಯ್ಕೊಂತೇನೆ ಇಂದ್ಯಾ. ಯಾಕಂತ ಜಿಗಿದ್ರೆ ನಮ್ಮ ಮನೆ ಹೊಯ್ಕೊಂತಾರೆ. ನೋಡ್ರಿ, ಮದುವೆ ಆದಂಗಿನಿಂದ ಅನ್ಸಾಕತ್ತೈತಿ, ಮದುವೆರೆ ಯಾಕೆ ಆದ್ನೇವು ಅಂಥೇಳಿ. ಮದುವೆ ಆದ್ರೆ ಕೇಳಿ, ಮದುವೆ ಹಾಕೋಬೇಡ ಅಂತೇಳಿ. ಮದುವೆ ನಿರೀಕ್ಷೆಯಲ್ಲಿದ್ರು ಕೇಳಿ ಆಗಬೇಕಪ್ಪ ಅಂತೇಳಿ. ಈಗ ಇರಬೇಕಾದ್ರೆ ಈ ಒಂದು ಮದುವೆ ಆಗಬೇಕೋ ಬೇಡ ಅನ್ನೋ ಪ್ರಶ್ನೆ ಒಮ್ಮೆ ಕೇಳಿದಾಗ ಒಬ್ಬ ಉತ್ತರ ಹೇಳಿದ. ಏನಂತೇಳಿ, ಮದುವೆ ಆಗಬೇಕ್ರಿ, ಮದುವೆ ಆಗಬೇಕು. ಯಾಕಪ್ಪ ಅಂತಂದ್ರೆ ಜೀವನದೊಳಗೆ ಮದುವೆ ಆಗದೆ ಇದ್ರೆ ಏನೋ ಒಂದು ಕಳ್ಕೊಂಡಂಗೆ, ಜೀವನದೊಳಗೆ ಮದುವೆ ಆಗದೆ ಇದ್ರೆ ಏನೋ ಒಂದು ಕಳ್ಕೊಂಡು ಹಂಗೆ, ಮದುವೆ ಆಗಿಬಿಟ್ರೆ ಎಲ್ಲಾನು ಕಳ್ಕೊಂಡಂಗ. ಯಾಕಪ್ಪ ಅಂತಂದ್ರೆ ಮದುವೆ ಮೊದಲು ನನ್ನದೇ ಕಾರುಬಾರು, ಈಗ ಅವಳದು ಕಾರು, ನನ್ನದು ಬಾರು. ಬ್ರಿಟಿಷರು ಹೋದರು, ಸ್ವಾತಂತ್ರ್ಯ ಸಿಕ್ಕಿತು, ಇವಳು ಬಂದಳು, ಸ್ವಾತಂತ್ರ್ಯ ಹೋಯಿತು. ನನ್ನ ಮಗಳು ಬಂದು ನನ್ನ ಮನೆ ಕೇಳಿ, ಪಪ್ಪ ನಾವು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ನಾನು ಕೇಳು. ಪಪ್ಪ ನಾವು ಸ್ವಾತಂತ್ರ್ಯ ದಿನೋತ್ಸವವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಹೇಳು. ಆವಾಗ ನಾ ಹೇಳಿದೆ, ನಿಮ್ಮವ್ವ ತವ್ರ ಮನೆಗೆ ಹೋದಾಗ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ ಅಂತ ಹೇಳಿ. ಆದ್ದರಿಂದಲೇ ಮದುವೆ ಎಂಬ ನೋವಿಗೆ ಇಲ್ಲ ಯಾವುದೇ ಮುಲಾಮು,
ಮದುವೆ ಎಂಬ ನೋವಿಗೆ ಇಲ್ಲ ಯಾವುದೇ ಮುಲಾಮು, ಆದ್ದರಿಂದಲೇ ಮದುವೆ ಆಗಲಿಲ್ಲ ನಮ್ಮ ಅಬ್ದುಲ್ ಕಲಾಮು. ಅಬ್ದುಲ್ ಕಲಾಂ. ನೋಡ್ರಿ, ಮದುವೆ ಮೊದಲು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಚಲೋ ಇರ್ತೈತಿ. ಮದುವೆ ಆದ ವರ್ಷದಲ್ಲಿ ಜಳಕ ಮಾಡ್ಬೇಕಾರೆ ಬೆಣ್ಣೆ ತಿಕ್ಕಾಗ ಬಾ ಅಂತ ಕರೆದ್ಬಿಡು. ಅವಾಗ ಏನು ಚಂದ ತಲೆ ತಿಕ್ತಾರೆ ಬಿಡ್ರಿ. ಮನಿ ಮಾಡಬೇಕು, ಬೇರೆ ಮಾಡಬೇಕು, ಅತ್ತಿನ ಹೊರ ಹಾಕಬೇಕು ಅಂತ ತಲೆ ತಿಕ್ತಾರೆ ಬಿಡ್ರಿ. ಅಗದೇ ನೈಸಾಗಿ ಮಸಾಜ್ ಮಾಡ್ತಾರೆ. ಅದ 5 ವರ್ಷದ ನಂತರ ಕರೆದು ನೋಡ್ರಿ ಬೆಣ್ಣೆ ತಿಕ್ಕಾಕ. ನಾವು ಹೇಳಿದ ಕೇಳಿರಂಗಿಲ್ಲ, ಎಲ್ಲಿ ಸಿಟ್ಟಿರ್ತತಿ ಏನೋ ಗೊತ್ತಿಲ್ಲ. ಈ ಕೆರೆಯಾಗಿ ಎಮ್ಮಿ ಗೊಡ್ಡ ತೊಳೆದಂಗೆ ತೊಳಿತಾರೆ, ತಿಕ್ಕಿದೆ. ಅಕಸ್ಮಾತ್ 10 ವರ್ಷದ ನಂತರ ಏನಾದ್ರು ಬೆಣ್ಣೆ ತಿಕ್ಕಬಾ ಅಂತ ಕರೆದಿದ್ದು ತಪ್ಪಪ್ಪ ಅನ್ನೋಂಗೆ ಕರೆದಪ್ಪ ಅಂತಂದ್ರೆ ಬಂದು ಕುಳಿದೇನೆ ಬೆಣ್ಣು ಮಾಡ್ಯಾರೋ, ಏನು ಒಗ್ಯಾನ ಹೋಗಿ ಕಲ್ಲು ಮಾಡ್ಯಾರೋ, ಯಾಕೆ ದಪ್ಪ ಬೆಳಿತಾರೆ. ನೋಡ್ರಿ, ಇದ್ರಾಗಷ್ಟ ಸಾಕ್ಷಿ ಇಲ್ಲ ಈ ಮದುವೆ ಜೀವನ ಚೇಂಜ್ ಆಕತ್ತೆ ಅನ್ನೋದು. ಈ ಮದುವೆ ಜೀವನ ಹೆಂಗೆ ಚೇಂಜ್ ಆಕತ್ತೆ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಮನ್ಯಾಗಿನ ಬೆಡ್ರೂಮ್ ಐತಿ. ನೋಡ್ರಿ, ಮದುವೆ ಆದ 10 ವರ್ಷದೊಳಗೆ ನಮ್ಮ ಬೆಡ್ರೂಮ್ನಲ್ಲಿ ಏನೇನು ಬದಲಾವಣೆ, ಏನೇನು ಪರಿಮಳದ ಬದಲಾವಣೆ ಆಕತ್ತೆ ನೋಡ್ಕೊಳ್ರಿ. ಮದುವೆಯಾದ 1 ವರ್ಷ ತನಕ ಬೆಡ್ರೂಮ್ನಲ್ಲಿ ಅದೇನು ಸ್ಮೆಲ್ಲು, ಅದೇನು ಪರಿಮಳ, ಅದೇನು ಸುಗಂಧ ದ್ರವ್ಯ, ಅದೇನು ಮಲ್ಲಿಗೆಯ ಪರಿಮಳ. 1 ವರ್ಷ ಫುಲ್ ಅದ ಸ್ಮೆಲ್. 1 ವರ್ಷ ಆದ ನಂತರ ಬೆಡ್ರೂಮ್ ಸ್ಮೆಲ್ಲ ಚೇಂಜ್ ಆಕತ್ತೆ. ಯಾಕಂದ್ರೆ ಮಕ್ಕಳು ಹುಟ್ಟಿರ್ತಾವೆ. ಮಕ್ಕಳು ಹುಟ್ಟಿದ್ರೆ ಬರೀ ಬೆಡ್ರೂಮ್ನಾಗ ಅದ ಬೇಬಿ ಸೋಪ, ಬೇಬಿ ಆಯಿಲ, ಫಿನಾಯಿಲ, ಡೆಟಾಲ. ಅಕಸ್ಮಾತ್ ಮದುವೆಯಾಗ 10 ವರ್ಷ ಆತಪ್ಪ ಅಂತಂದ್ರೆ ಬೆಡ್ರೂಮಿನ ಸ್ಮೆಲ್ ಪೂರ್ತಿ ಚೇಂಜ್. ಏನು ಬರೇ ಬೆಡ್ರೂಮ್ನಾಗ ವಿಕ್ಸ, ಆಯೋಡೆಕ್ಸ, ಜಂಡು ಬಾಂಬ್, ಟೈಗರ್ ಬಾಂಬ್. ಅಕಸ್ಮಾತ್ ಸಿಲ್ವರ್ ಜುಬ್ಲಿ 25 ವರ್ಷ ಆಗಿದ ಖರೆ ಆತಪ್ಪ ಅಂತಂದ್ರೆ ಬೆಡ್ರೂಮಿನ ಸ್ಮೆಲ್ ಪೂರ್ತಿ ಚೇಂಜ್. ಏನು ಬರೇ ಬೆಡ್ರೂಮ್ನಾಗ ಇಂಜೆಕ್ಷನ್, ಮೆಡಿಸನ್, ಸಲೈನ, ಪೈಪ್ಲೈನ. ಆದ್ರೆ ಏನೇ ಚೇಂಜ್ ಆದರೂ ಬದುಕಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀತಿ, ಬಾಂಧವ್ಯ, ವಿಶ್ವಾಸ ಎಂದಿಗೂ ಕೊನೆ ಆಗದಿರಲಿಲ್ಲ ಅಂತ ಹೇಳ್ತಾ ಇನ್ನೊಂದು ರೌಂಡ್ಗೆ ಬರ್ತೀನಿ. ಅಲ್ಲಿ ತನಕ ಚೆನ್ನಾಗಿ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿ ಬನ್ನಿ ಸ್ನೇಹಿತರೆ, ಬನ್ನಿ ಗೌಡ್ರೆ. ತುಳ್ಳಿನ ನಾದ ತಾಯಿ ನಿಂಗೆ ಲಾಲಿ